ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾವೀಗ ಉಡುಪಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಆಗಿರುವಂಥ ಮಲ್ಪೆ ಬೀಚ್ ಪಕ್ಕದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಉಡುಪಿ ಅಂದರೆ ತಕ್ಷಣ ನೆನಪಾಗೋದು ಮಲ್ಪೆ ಬೀಚ್, ಅದೇ ರೀತಿಯಾಗಿ ಶ್ರೀಕೃಷ್ಣ ಟೆಂಪಲ್. ಸದ್ಯ ಶ್ರೀಕೃಷ್ಣ ಟೆಂಪಲ್ಗೆ ಬಂದವರು ಸಾಕಷ್ಟು ಮಂದಿ ಮಲ್ಪೆ ಬೀಚ್ಗೆ ಬರದೇ ವಾಪಸ್ಸು ಹೋಗೋದಿಲ್ಲ. ಇನ್ನು ಒಂದೇ ದಿನ ಹೊಸ ವರ್ಷಕ್ಕೆ ಒಂದೇ ದಿನ ಬಾಕಿ ಇರುವಾಗಲೇ ಪ್ರವಾಸಿಗರ ದಂಡು ಬೀಚ್ ಕಡೆ ಬರ್ತಾ ಇರುವಂಥದ್ದು. ಇನ್ನು ಮುಂಜಾನೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾವು ಗಮನಿಸ್ಬೋದು, ಎಲ್ಲ ಅಂದರೆ ವಾಟರ್ ಗೇಮ್ಸ್ಗಳೇನಿದೆ ಎಲ್ಲದರಲ್ಲಿಯೂ ಕೂಡ ಎಂಜಾಯ್ ಮಾಡ್ತಿರುವಂಥದ್ದು. ಯಾಕಂದರೆ ಸಾಲು ರಜೆ ಇರುವ ಹಿನ್ನೆಲೆ ಮತ್ತು ಕ್ರಿಸ್ಮಸ್ ರಜೆ ಇರುವ ಮಕ್ಕಳಿಗೆ ಕ್ರಿಸ್ಮಸ್ ರಜೆ ಇರುವ ಹಿನ್ನೆಲೆಯಲ್ಲಿ, ಅದೇ ರೀತಿಯಾಗಿ ವರ್ಷದ ಕೊನೆಯ ದಿನವನ್ನು ಬೀಚ್ಗಳಲ್ಲಿ ಅಥವಾ ಈ ಕರಾವಳಿ ಜಿಲ್ಲೆಯಲ್ಲಿ ಆಚರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅಥವಾ ಸೆಲೆಬ್ರೇಷನ್ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಈ ಕರಾವಳಿ ಜಿಲ್ಲೆ ಉಡುಪಿಗೆ ಬರ್ತಾರೆ. ಇಂದು ಬೆಳಿಗ್ಗೆಯಿಂದಲೂ ಕೂಡ ಪ್ರವಾಸಿಗರ ದಂಡು ಈ ಒಂದು ಮಲ್ಪೆ ಬೀಚ್ಗೆ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮಲ್ಪೆ ಬೀಚ್ ಸೇರಿದಂತೆ ಕಾಪು ಬೀಚ್ ಆಗಿರ್ಬೋದು, ಅದೇ ರೀತಿಯಾಗಿ ತ್ರಾಸಿ ಬೀಚ್ಗಳಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಮತ್ತು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿರುವಂಥದ್ದು. ವಾಟರ್ ಗೇಮ್ಸ್ ಸೇರಿದಂತೆ ಎಲ್ಲ ಗೇಮ್ಸ್ಗಳಲ್ಲಿ ಕೂಡ ಪ್ರವಾಸಿಗರು ಎಂಜಾಯ್ ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಮಲ್ಪೆಯಲ್ಲಿ ಬರುವಂಥ ಪ್ರವಾಸಿಗರೇ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಸೈಂಟ್ ಮೇರಿಸ್ ದ್ವೀಪ ಕೂಡ ತುಂಬಾ ಪ್ರವಾಸಿಗರ ಒಂದು ನೆಚ್ಚಿನ ತಾಣ ಅಂತ ಹೇಳ್ಬೋದು. ಇಲ್ಲಿಗೆ ಬಂದವರು ಎಲ್ಲರೂ ಕೂಡ ಸೈಂಟ್ ಮೇರಿಸಿಗೂ ಕೂಡ ಭೇಟಿ ಕೊಡ್ತಾರೆ, ಅಲ್ಲಿ ಕೂಡ ಎಂಜಾಯ್ ಮಾಡ್ತಾರೆ. ಸದ್ಯ ಒಂದು ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಹೊಸ ವರ್ಷಕ್ಕೆ ಕ್ಷಣಗಣನೆ ಇರುವಾಗಲೇ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿರುವಂಥದ್ದು. ನಾಳೆ 31ನೇ ತಾರೀಕಿನಂದು ಸಾಕಷ್ಟು ಇನ್ನಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಕರಾವಳಿ ಜಿಲ್ಲೆಯ ಕಡೆ ಬರುವ ಸಾಧ್ಯತೆ ಇರುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಚ್ಚರಿಕೆ ವಹಿಸ್ತಿರುವಂಥದ್ದು. ಮತ್ತು ಇಲ್ಲಿ ಇರುವಂಥ ಬೀಚ್ಗಳಲ್ಲಿರುವಂಥ ಲೈಫ್ ಗಾರ್ಡ್ಗಳು ಕೂಡ ಎಚ್ಚರ ವಹಿಸಿ ಯಾರು ಪ್ರವಾಸಿಗರು ಬರ್ತಾರೆ ಅವರನ್ನು ಒಂದು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಎನ್ನುವ ನಿಟ್ಟಿನಲ್ಲೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಸದ್ಯ ಕರಾವಳಿ ಜಿಲ್ಲೆಯಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಾ ಇರುವಂಥದ್ದು. ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ರವಾಸಿಗರು ಸೇರಿದಂತೆ ಜಿಲ್ಲಾಡಳಿತ, ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.